ಒಂದೇ ಕೈಗೆ ಹಾಕಿದ್ದೀನಿ, ಫ್ಲಾಪ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಶಾಲಿನಿ. ನೀವು ನೋಡ್ತಾ ಇದ್ದೀರಾ ಶಾಲು ಸಿಂಪಲ್ ಬ್ಲಾಗ್ಸ್. ಆ್ಯಸ್ ಯೂಶುವಲ್ ನಾನು ಪ್ರತಿ ಸಲ ಹೇಳ್ತೀನಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರೋರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವರ್ಷ ನಿಮ್ಮ ಲೈಫಲ್ಲಿ ಖುಷಿ ತುಂಬಿರಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ನಿಮಗೆ ನೆರವೇರಲಿ ಅಂತ ನಾನು ಗೌರಿ ಗಣೇಶನ ಹತ್ರ ಪ್ರೇ ಮಾಡ್ತೀನಿ. ಸೊ ನಾನು ಶಾಪಿಂಗ್ ಹೋಗಿದ್ದೆ ಸ್ನೇಹಿತರೆ. ಶಾಪಿಂಗ್ ಹಬ್ಬದ್ದೆಲ್ಲ ಮುಗೀತು. ಸೊ ಪಾಪ ನಮ್ಮ ಶ್ರೇಯಂಗೆ ಏನೂ ತಂದಿಲ್ಲ ಈ ಸಲ. ಡ್ರೆಸ್ಸೇ ತಂದಿಲ್ಲ. ಚಿನ್ನಿ, ನಿಂಗೆ ಡ್ರೆಸ್ ತಂದಿಲ್ವಲ್ಲ, ನೀನೇನು ಮಾಡ್ತೀಯಾ? ಏನ ಬಟ್ಟೆ. ಸೊ ಸ್ನೇಹಿತರೆ, ನಾನು ಅವಳಿಗೆ ಡ್ರೆಸ್ ತಂದೇ ಇಲ್ಲ. ಡ್ರೆಸ್ ಮೀನ್ಸ್ ರೆಡಿಮೇಡ್ ಡ್ರೆಸ್ ತಂದಿಲ್ಲ. ಚಿಕ್ಕವಳಿಗೆ ಮಾತ್ರ 2 ಜೊತೆ ತಂದಿದ್ದೀನಿ, ಅವಳಿಗೆ ತಂದಿಲ್ಲ. ಬಟ್ ಅವಳಿಗೆ ಸ್ವಲ್ಪ ಕೂಡ ಬೇಜಾರಾಗಿಲ್ಲ. ಟ್ರಸ್ಟ್ ಮೀ. ಚಿನ್ನಿ, ನಿಂಗೆ ಡ್ರೆಸ್ ತಂದಿಲ್ಲ ಅಂತ ನಿಂಗೆ ಬೇಜಾರಾಗ್ತಿಲ್ವಾ? ಇಲ್ಲ. ಯಾಕೆ? ಯಾಕಂದ್ರೆ ನನ್ನ ಹತ್ರ ಹೊಸದು ತುಂಬಾ ಡ್ರೆಸ್ ಇದೆ, ಹಾಕಿಲ್ದೇ ಇರೋದಿದ್ಯಾ? ಅದ್ಯಾವುದು ನಂಗೆ ಹಾಕಿಲ್ದೇ ಇರೋದು? ನನಗೆ ಗೊತ್ತಿಲ್ದೇ ಇರೋದು? ನೀವು ತಂದಿದ್ದೀರಲ್ಲ, ನನ್ನ ಬರ್ಡೇಗೆ ಹಾಕಿದ್ರಲ್ಲ ಅದು. ಸಖತ್ ಗ್ರೇಟ್ ಅಲ್ವಾ ಸ್ನೇಹಿತರೆ ನನ್ನ ಮಗಳು. ಸೊ ನಾನು ಡ್ರೆಸ್ ತಂದವಳು ಬರ್ಡೇಗೆ 2 ಇಯರ್ಸ್, ಮೋರ್ ದೆನ್ 1 ಇಯರ್ 2 ಇಯರ್ ಮೇಲಾಗಿದೆ. ಅದನ್ನೆಲ್ಲ ಹಾಕ್ಬಿಟ್ಟಿದ್ದಾಳೆ. ಸೊ ಅವಳು ನೋಡಿ, ಅವಳ ವೇ ಆಫ್ ಥಿಂಕಿಂಗ್ ನೋಡ್ರಿ. ನಂಗೆ ಬೇಡ, ಸುಮ್ಮನೆ ಹಣ ವೇಸ್ಟು ಅಂತಾಳೆ. ಸೊ ಅದಕ್ಕಿಂತ ಹೆಚ್ಚಾಗಿ ನಂದು ಒಂದು ಸ್ಯಾರಿ ಇತ್ತು. ಅದನ್ನು ನಾನು ಒಂದ್ಸಲನೂ ವೇರ್ ಮಾಡಿರಲಿಲ್ಲ, ಬಾರ್ಡರ್ ಸ್ಯಾರಿ. ಅದನ್ನು ಸ್ಟಿಚಿಗೆ ಕೊಟ್ಟು ಹೊಲಿಸ್ತಾ ಇದ್ದೀನಿ ಅವಳಿಗೆ ಲಂಗ ಬ್ಲೌಸ್. ಅದಿನ್ನೂ ರೆಡಿ ಆಗಿಲ್ಲ ಆ್ಯಕ್ಚುಲಿ. ಇದು ಹಬ್ಬದ ಹಿಂದಿನ ದಿನ ನಾನು ವಿಡಿಯೋ ಮಾಡ್ತಾ ಇರೋದು. ಇನ್ನೂ ಕೂಡ ರೆಡಿ ಆಗಿಲ್ಲ. ಆದರೂ ಅವಳು ಕಾನ್ಫಿಡೆಂಟ್ ನೋಡ್ರಿ. ನಂಗೆ ಹೊಸ ಬಟ್ಟೆ ಬೇಡ ಅಂತಾಳೆ. ಹೌ ಸ್ವೀಟ್ ಮೈ ಡಾಟರ್. ಹಾಯ್ ಮಾಡ್ತೀನಿ. ಹಾಯ್. ಸೊ ಇವಾಗ ನಾನು ತಗೊಂಡ್ಬಂದಿರೋ ಸೀರೆಗಳು ತೋರಿಸ್ತೀನಿ, ನಂದು ಮತ್ತು ಅಮ್ಮಂದು. ಸ್ನೇಹಿತರೆ, ನಮ್ಮ ಸಂಪ್ರದಾಯದಲ್ಲಿ ನಾವು ಗೌರಿ ಹಬ್ಬದಲ್ಲಿ ನಮ್ಮ ಪೂರ್ವಿಕರು ಏನಿದ್ದಾರೆ ಅವ್ರಿಗೆ ನಾವು ಎಡೆ ಇಡ್ತೀವಿ. ಎಡೆ ಇಡಬೇಕಾದ್ರೆ ನಾವು ಹೊಸ ಬಟ್ಟೆಗಳನ್ನ ಇಡೋದು ನಮ್ಮ ಸಂಪ್ರದಾಯ. ಸೊ ಹಂಗಾಗಿ 2 ಸೀರೆ ಮಸ್ಟ್ ಆ್ಯಂಡ್ ಶುಡ್ ತರಲೇಬೇಕು. ಸೊ 2 ಸೀರೆ ತಂದಿದ್ದೀನಿ, ತೋರಿಸ್ತೀನಿ. ಹೋಪ್ ನಿಮಗೆ ಹೆಂಗನ್ಸುತ್ತೆ, ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ನನಗಂತೂ ಒಂದು ಸೀರೆ ಸಖತ್ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಅದ್ರ ಮಡಿಕೆ ಕೂಡ ಓಪನ್ನೇ ಮಾಡಿಲ್ಲ. ನನಗೆ ಗೊತ್ತಾದ ಯಾವ ಸೀರೆ ಅಂತ. ಯಾವುದು? ಅಜ್ಜಿಗೆ ತಂದಿರೋದು. ನೋಡ್ತಾ ಇರಿ ಸ್ನೇಹಿತರೆ, ಅನ್ಬಾಕ್ಸ್. ನನ್ನ ಮಗಳು ಟ್ರೈಪಾಡ್ನ ಕೂಡ ಮುರಿದಾಕ್ಬಿಟ್ಟಿದ್ದಾಳೆ ಚಿಕ್ಕವಳು. ಏನು ಮಾಡೋದು ಸ್ನೇಹಿತರೆ? ಇದು ನಾವು ತಂದೆ ಸ್ಯಾರಿ. ಕ್ಲೀನ್ ಮಾಡ್ತೀಯಾ? ತೆಕ್ಕೊಡು ಒಂದೊಂದಾಗಿ. ಇದು ಫಸ್ಟ್ ಸ್ಯಾರಿ ಸ್ನೇಹಿತರೆ. ಇದು ಬಾರ್ಡರ್ ಬಂದು ಈ ಥರ ಇದೆ. ಇರು ಒಂದು ನಿಮಿಷ ತಾಳು. ಇಲ್ಲಿ ನೋಡಿ, ಇದನ್ನ ಹೇಳಿದ್ದು ನಾನು. ನನಗೆ ಸಖತ್ ಇಷ್ಟ ಆಯ್ತು ಈ ಸ್ಯಾರಿ. ಇದು ಎಷ್ಟು ಇಷ್ಟ ಆಯ್ತು ಅಂದ್ರೆ ಇದ್ರ ಮಡಿಕೆ ಕೂಡ ನಾನು ಓಪನ್ ಮಾಡಕ್ ಹೋಗಿಲ್ಲ. ಇದು
ನೆವಿ ಬ್ಲೂ ಕಲರ್ ಇದೆ. ನಿಮಗೆ ಕಾಣಿಸ್ತಾ ಇರೋದು ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇರ್ಬೋದು, ಬಟ್ ಇಟ್ಸ್ ನಾಟ್ ಅ ಬ್ಲ್ಯಾಕ್, ಇಟ್ಸ್ ಅ ನೆವಿ ಬ್ಲೂ ಕಲರ್. ಮೈ ಒನ್ ಆಫ್ ಫೇವ್ರೆಟ್ ಮೈ ಕಲರ್. ಸೊ ಇದು ಒಂದು ಪೂರ್ತಿ ಬಿಚ್ಚೋದು ಬೇಡ, ಯಾಕೆಂದ್ರೆ ನಮ್ಮ ಪೂರ್ವಿಕರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಫಸ್ಟ್ ಅವ್ರಿಗೆ ಇಟ್ಟಾದ್ಮೇಲೆ ಇದನ್ನ ಪೂರ್ತಿ ಓಪನ್ ಮಾಡಿ ನೋಡಿ. ಡೈಮಂಡ್ಸ್ ಕಟ್ಟಿಂಗ್ ತರ ಶೇಪ್ ಇದೆ. ಸ್ಯಾರಿ ಬಂದು ತುಂಬಾ ಲೈಟ್ ವೆಯ್ಟ್ ಇದೆ, ತುಂಬಾ ತೆಳು ಇದೆ ನೋಡಿ, ಸಖತ್ ತೆಳು ಇದೆ. ಕ್ಯಾರಿ ಮಾಡಕ್ಕಂತೂ ಸಖತ್ ಈಸಿ. ಈಗಿನ ಜನರೇಷನ್ ಅವ್ರಿಗೆ ಈ ತರ ಸ್ಯಾರೀಸು ತುಂಬಾ ಲೈಕ್ ಮಾಡ್ತಾರೆ. ತುಂಬಾ ತೆಳು ಇರ್ಬೇಕು, ತುಂಬಾ ಲೈಟ್ ವೆಯ್ಟ್ ಇರ್ಬೇಕು, ಕ್ಯಾರಿ ಮಾಡಕ್ ಈಸಿ ಆಗ್ಬೇಕು. ಸೊ ಇದು ಫಸ್ಟ್ ಸ್ಯಾರಿ ಸ್ನೇಹಿತರೆ, ಇದು ಫಸ್ಟ್ ಸ್ಯಾರಿ. ಸೆಕೆಂಡ್ ಒಂದು ಹೆಂಗೇನೋ ಹೊಡ್ಸ್ಬಿಟ್ಟಿದ್ದೀರಲ್ಲಮ್ಮ. ಸೆಕೆಂಡ್ ಸ್ಯಾರಿ ಬಂದು ಈ ಬ್ಯೂಟಿಫುಲ್ ಏನಂತ ಇದೆ ಕಲರ್, ಯಾವ್ದಿದು? ಪಿಂಕ್, ಸ್ಕೈ ಬ್ಲೂ ಮತ್ತೆ ಕಾಪರ್ ಗೋಲ್ಡ್ ಕಲರ್ ಮಿಕ್ಸಿಂಗ್ ಇದೆ. ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಇದಂತೂ ಸಖತ್ತಾಗಿದೆ ಸ್ಯಾರಿ. ಇದನ್ನು ಕೂಡ ಲೈಟ್ ವೈಟ್. ಇದ್ರ ಟೆಕ್ಸ್ಚರ್ ಬೇರೆ ಇದೆ ಸ್ನೇಹಿತರೆ, ಸ್ಮೂತ್ ಟೆಕ್ಸ್ಚರ್ ನೋಡಿ. ಇದ್ರದ್ದು ಈ ತರ ಮಾವಿನಕಾಯಿ ಬಾರ್ಡರ್ ಇದೆ. ಅದೇನೆ ಹಂಗ್ ನೋಡ್ತೀಯಾ? ಸೊ ನೋಡಿ, ಎರಡರಲ್ಲಿ ಯಾವ ಚೆನ್ನಾಗಿದೆ? ಎರಡು ಸೀರೆಯಲ್ಲಿ ಯಾವ ಚೆನ್ನಾಗಿದೆ ಸ್ನೇಹಿತರೆ? ಎರಡರಲ್ಲಿ ಯಾವ ಚೆನ್ನಾಗಿದೆ? ಇದಾ ಮತ್ತೆ ನಾನ್ ಸೆಲೆಕ್ಟ್ ಮಾಡಿದ್ದು. ಸೊ ನೀವ್ ಹೇಳಿ ಸ್ನೇಹಿತರೆ, ಎರಡು ಸ್ಯಾರಿಲಿ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ನನಗ್ ಚೆನ್ನಾಗ್ ಕಾಣುತ್ತೆ, ನಾನು ಯಾವ್ದನ್ನ ತಗೊಳ್ತೀನಿ? ಇದನ್ನ ತಗೊಳ್ತೀರಾ ನೀವು? ಓ, ಫಸ್ಟ್ ನಾನೇ ರಿವೀಲ್ ಮಾಡ್ಬಿಟ್ಟಿದ್ದೀನಲ್ವಾ? ರಿವೀಲ್ ಮಾಡಿದೆ, ನಾನು ಹೇಳ್ದೇನೆ ಕೇಳ್ಬೇಕಾಗಿತ್ತು ನಿಮ್ಗೆ ಚೆನ್ನಾಗಿರೋದು ಅವಾಗ. ಸೊ ಸ್ನೇಹಿತರೆ, ಇದು ನಮ್ಮ ಶಾಪಿಂಗ್ ಎಲ್ಲ ಮುಗೀತಲ್ಲ. ಈ ಶಾಪಿಂಗ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ ಯಾರು ಗೊತ್ತಾ? ನಮ್ಮ ಮನೆ ಫೈನಾನ್ಸ್ ಮಿನಿಸ್ಟರ್ ಯಾರು ಗೊತ್ತಾ? ಸೊ ನೋಡಿದ್ರಂತೂ ನೀವು ತುಂಬಾನೇ ಶಾಕ್ ಆಗ್ಬಿಡ್ತೀರಾ. ಇದನ್ನೆಲ್ಲ ತರಕ್ ಹಣ ಕೊಟ್ಟಿದ್ ಯಾರು ಗೊತ್ತಾ? ಅದು ವಿಡಿಯೋ ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ, ಬಟ್ ಪ್ಲೀಸ್ ನಗ್ಬೇಡಿ. ಅಮ್ಮ ನನಗೆ ಅಮ್ಮ ಅಮ್ಮ ತಗೊಳ್ಳಮ್ಮ. ಸ್ನೇಹಿತರೆ, ಇವರೇ ನಮ್ಮ ಫೈನಾನ್ಸ್ ಮಿನಿಸ್ಟರು. ನಮ್ಮ ಶಾಪಿಂಗ್ಗೆ ಸ್ಪಾನ್ಸರ್ ಮಾಡಿರೋದು ಇವರೇ. ನೋಡಿ, ಒಬ್ಬೊಬ್ರಿಗೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಅಮ್ಮಂಗೆ, ಅಕ್ಕಂಗೆ, ನನಗೆ ಅಂತ. ಓಕೆ, ಹಬ್ಬ ಅಂದ್ರೆ ಈಗ ಎಲ್ಲ ಹೆಣ್ಮಕ್ಳು, ಎಸ್ಪೆಷಲಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ರೆಡಿ ಆಗ್ಬೇಕು. ಹೆಣ್ಮಕ್ಳಿಗೆ ಮನೇಲಿದ್ರೆ ಅವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡ್ಬೇಕು. ಸೊ ಈಗ ನಮ್ಮ ಪುಟ್ಟಲಕ್ಷ್ಮಿಗೆ ನಾನು ಮೆಹಂದಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಹೊಸ ಟ್ರೈ ಮಾಡ್ಬೇಕು. ಸೊ ಇವಾಗ ಜಸ್ಟ್ ನಾನು ಇದಕ್ಕೆ ಹೋಗಿದ್ದೆ, ಆಚೆ ಹೋಗಿದ್ದೆ, ಬ್ಯಾಂಗಲ್ ಸ್ಟೋರ್ಗೆ ಬಳೆ ತರೋಣ ಅಂತ. ಸೊ ಅಲ್ಲಿ ನನ್ನ ಕಣ್ಣಿಗೆ ಏನೋ ಒಂದು ಹೊಸದ್ ಕಾಣಿಸ್ತು. ಹೊಸದು ಇನ್ ದ ಸೆನ್ಸ್ ಹೆಂಗಿರುತ್ತೆ ನೋಡೋಣ ಅಂತ ತೋರಿಸ್ತೀನಿ ತಾಳಿ. ಎಲ್ಲಿ ಅದೇಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪ್ಯಾಟ್ರನ್ ಅಂತ ಹೇಳ್ತಾರಂತೆ. ಇದಕ್ಕೆ ಇನ್ನು ಏನೇನ್ ಬರುತ್ತೋ ಹೊಸದಾಗಿ ನನಗಂತೂ ಗೊತ್ತಿಲ್ಲ ನಿಜವಾಗ್ಲು. ಇದೊಂದು ನಮ್ ಕಾಲದಲ್ಲಂತೂ ಹಿಂಗಿರ್ಲಿಲ್ಲ. ಇನ್ನದೇನೇನು ಹೊಸದಾಗಿ ಬರುತ್ತೋ. ಸೊ ಇದನ್ನ ಜಸ್ಟ್ ಈ ತರ ರಿಮೂವ್ ಮಾಡೋದು, ಈ ತರ ರಿಮೂವ್ ಮಾಡಿ ಈ ತರ ತೆಗೆಯೋದಂತೆ. ತೆಗೆದ್ಬಿಟ್ಟು ಹಿಂಗ್ ಕೈಗೆ ಸ್ಟಿಕ್ ಮಾಡ್ಕೊಬಿಡೋದಂತೆ. ಇದು ಎಡಗೈ ಬಲಗೈ. ಸೊ ಈ ತರ ಸ್ಟಿಕ್ ಮಾಡಿ ಅಂಟಿಸ್ಬಿಡೋದು. ಇದು ಸಣ್ಣ ಮಕ್ಳು ಸೈಜ್ ಸ್ನೇಹಿತರೆ, ದೊಡ್ಡವ್ರ ಸೈಜ್ ಕೂಡ ಇತ್ತು. ದೊಡ್ಡವ್ರ ಸೈಜ್ ಅಲ್ಲಿ ಬರೀ ಹ್ಯಾಂಡ್ ಮಾತ್ರ ಅಲ್ಲ, ಇಲ್ಲಿವರೆಗೂ ಇತ್ತು. ನನ್ಗದು ದೊಡ್ಡವ್ರದ್ದು ಖಾಲಿ ಆಗಿತ್ತು. ಸೊ ನಮ್ ಶ್ರೈನ್ ತಂದಿದ್ದೀನಿ, ಕೈ ಕೊಡಿಸಿನಿ. ಫುಲ್ ಅಗ್ಲ ಮಾಡ, ನೋಡ್ಬೇಕು ಹೆಂಗಾಗುತ್ತೆ. ಫ್ಲಾಪ ಹಿಟ್ಟ ಗೊತ್ತಿಲ್ಲ. ಅಂಟ್ಕೊಂತ ಚಿನಿ ಇದು ಹೆಂಗ್ ಬರ್ಬೋದು? ಚೆನ್ನಾಗಿ ಬರುತ್ತೆ, ನೋಡೋಣ ತಾಳು. ನಂಗೆ ಯಾಕೋ ಮಿಸ್ ಹೊಡಿತಾ ಇದೆ, ಮಿಸ್ ಹೊಡಿತಾ ಇದೆ. ಈ ಕೈ ಕೊಡಮ್ಮ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ?
ಚೆನ್ನಾಗಿ ಬರುತ್ತೋ ಇಲ್ಲ ಫ್ಲಾಪ್ ಆಗುತ್ತೋ? ಫ್ಲಾಪಾ ಹಿಟ್ಟಾ? ಇದು ಅಂಟ್ಕೊಂತಿಲ್ಲ. ಅದು ಅಂಟೋದಿಲ್ಲ, ಇರೋ ಸುಮ್ಮನೆ ಈ ಥರ ಇಡೋದು. ಈ ಕೈ ಕೊಡು. ಸೊ ಇದನ್ನ ತೆಗಿತಾ ಇದ್ದೀನಿ, ಲೆಫ್ಟ್ ಹ್ಯಾಂಡ್ ಈ ಥರ ಬರುತ್ತೆ. ಕೈ ತೋರಿಸು. ಈ ಥರ ಸ್ಟಿಕ್ ಆಗಿದೆ. ಇವಾಗ ಇದ್ರ ಮೇಲೆ ನಾವು ಮೆಹಂದಿ ಹಾಕ್ಬೇಕಂತೆ. ನೋಡೋಣ ಅದು ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೋ, ಅದು ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ನೋಡ್ತಾ ಇರಿ, ಈ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸ್ಟೇ ಟ್ಯೂನ್ ಸ್ನೇಹಿತರೆ. ಎನಿವೇ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವಿಡಿಯೋದಲ್ಲಿ ಯಾವ್ದಾದ್ರು 1 ಪಾಯಿಂಟ್ ಕೂಡ ಇಷ್ಟ ಆದ್ರೂ ಕೂಡ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನಿಮ್ದು ಏನಾದ್ರು ಕಮೆಂಟ್ಸ್ ಇದ್ರೆ, ಒಪಿನಿಯನ್ಸ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದರಿಂದ ನಾನು ನನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಅವಳಿಗೆ ಮೆಹಂದಿ ಹಚ್ತೀನಿ. ಸೊ ಮೆಹಂದಿ ಹಚ್ಚಿ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಅಯ್ಯೋ ಚಿನ್ನಿ, ಭಯಂಕರ ಕೆಲಸ ಮಗಳ ಇದು. ಇದ್ರ ಬದಲು ನಾನೇ ಹಾಕೋಣ ಅಂತ. ಅದೇ ಈಸಿ ಇರುತ್ತಲ್ವನೇ. ನೋಡೋಣ, ಇರು ಒಂದ್ಸಲ ಟ್ರೈ ಮಾಡೋಣ. ಚೆನ್ನಾಗಿ ಬಂದ್ರೆ ಡೈಲಿ ಇದ್ರಲ್ಲಿ ಹಾಕ್ತೀರಾ? ಡೈಲಿ ಹಾಕೋಕ್ಕಾಗಲ್ಲ. ಈ ಥರ ಸ್ಪ್ರೆಡ್ ಮಾಡಿಬಿಡ್ಬೇಕು. ಇದನ್ನ ಸ್ಪ್ರೆಡ್ ಮಾಡಿದಾಗ ಅಲ್ಲಿ ಡಿಸೈನ್ಸ್ ಇರುತ್ತಲ್ಲ. ನನಗೆ ಇದು ಮೋಸ್ಟ್ಲಿ ಸ್ನೇಹಿತರೆ ಇದು ಅಂಗೈಗೆ ಮಾತ್ರ ಆಗುತ್ತೆ, ಬೆರಳಿಗೆ ಆಗಲ್ಲ ಅನ್ಸುತ್ತೆ. ನೋಡಿ, ಇದು ಈ ಫಿಂಗರು ಕೆಳಗೆ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಸಪ್ರೇಟಾಗಿ ಡಿಸೈನ್ ಮಾಡಬೇಕು. ಫ್ಲಾಪಾ ಹಿಟ್ಟಾ ತೋರಿಸ್ತೀನಿ ಸ್ನೇಹಿತರೆ, ನೋಡ್ತಾ ಇರಿ. ಕೀಪ್ ವಾಚಿಂಗ್. ಒಂದೇ ಕೈಗೆ ಹಾಕಿದ್ದೀನಿ. ಫ್ಲಾಪ್ ನೋಡಿ, ಈ ಥರ ಬಂತು. ಅಲ್ಲಿರೋ ಡಿಸೈನೇ ಬೇರೆ, ಇಲ್ಲಿ ಕೈ ಮೇಲೆ ಬಂದಿರೋದೇ ಬೇರೆ. ಇದಂತೂ ಸೂಪರ್ 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 ಫ್ಲಾಪ್ ಐಡಿಯಾ. ಸೊ ಜನಗಳನ್ನ ಮೋಸ ಮಾಡಿ ಯಾಮಾರ್ಸಕ್ಕೆ ಏನೇನು ಮಾಡ್ತಾರೋ. ಬಟ್ ಇಲ್ಲಿ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ, ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡೋಕ್ಕಂತೂ. ಹಾಕ್ಕೊಂಡಾಗ ಇದೇ ಥರ ಬರುತ್ತೇನೋ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈ ಥರ ಇರುತ್ತೆ. ಕೈ ಕೊಡು ಮನೆ. ಈ ಥರ ಬರುತ್ತೆ. ನಾವು ರಂಗೋಲಿ ಇಡೋಕ್ಕೆ ಚುಕ್ಕಿ ಹಾಕ್ತೀವಲ್ಲ, ಆ ಥರ ಬಂದ್ಬಿಟ್ಟಿದೆ ಇದು. ಚಿನ್ನಿ, ಇಷ್ಟ ಆಯ್ತಾ? ಇಲ್ಲ. ಇದಕ್ಕೆ ಇದು ಚೆನ್ನಾಗಿದೆಯೋ ನಾನು ಹಾಕೋದು ಚೆನ್ನಾಗಿದೆಯೋ ಮನೆ? ನೀವು ಹಾಕೋದೇ ಚೆನ್ನಾಗಿರುತ್ತೆ. ನೋಡಿ, ನಾನು ಹಾಕೋದೇ ಚೆನ್ನಾಗಿರುತ್ತಂತೆ ಅವಳಿಗೆ. ಸೊ ಮತ್ತೀಗ ಏನು ಮಾಡೋದು? ಅಳಿಸ್ಬಿಡ್ತೀನಿ. ಅದೊಂದು ಇರ್ಲಿ ಬಿಡು, ಆ ಕೈಗೆ ನಾನೇ ಹಾಕ್ಕೊಡ್ತೀನಿ. ಓಕೆನಾ? ಬೇರೆ ಬೇರೆ ತರ ಆಗುತ್ತಲ್ಲ. ಏನು ಆಗಲ್ಲ ಬಿಡು, ಚೆನ್ನಾಗಿರುತ್ತೆ. ಈಗ ನಿಂಗೆ ಇದು ಇಷ್ಟ ಆಯ್ತಾ? ಇಲ್ಲ. ಮತ್ತೆ ಏನು ಮಾಡೋಣ ಈಗ? ನೀವೇ ಬೇರೆ. ಇದೊಂದು ಇರಲಿ, ಈ ಕೈದೊಂದು ಇರಲಿ, ಅದೊಂದು ನಾನು ಹಾಕ್ಕೊಡ್ತೀನಿ, ಆಯ್ತಾ? ಮಕ್ಕಳು ಕೂಡ ಕನ್ವಿನ್ಸಿಗೆ ಆಗ್ತಾ ಇಲ್ಲ ಈಗ ತಂದಿರೋದ್ರಲ್ಲಿ. ಸೊ ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅದನ್ನು ಅಳಿಸ್ಬಿಟ್ಟು ಈಗ ನಾನು ಹೊಸ್ದಾಗಿ ಹಾಕ್ಬೇಕಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ, ಇಷ್ಟ ಆಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ನಿಮಗೆಲ್ಲ ತಂದಿದ್ದು ಎಷ್ಟು ಹೆವಿ ಫ್ಲಾಪ್ ಆಗೋಯ್ತು ಅಂದರೆ ಅದು ಮಕ್ಳಿಗೂ ಕೂಡ ಇಷ್ಟ ಆಗಲಿಲ್ಲ. ಅದು ಶ್ರೇಯ ಕೂಡ ಸ್ವಲ್ಪನೂ ಇಷ್ಟಪಡಲಿಲ್ಲ. ಏನು ಮಾಡೋದು, ಎಲ್ಲದಕ್ಕೂ ಫಸ್ಟ್ ಟೈಮ್ ಅಂತ ಇರುತ್ತೆ, ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡಬೇಕು. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನನ್ನ ಎಕ್ಸ್ಪೆರಿಮೆಂಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಕೂಡ ಯಾವ್ದಾರು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಫ್ಲಾಪ್ ಆಗಿದ್ದೀರಾ ಅಂತ ನನಗೆ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು ಆಲ್. ಬಾಯ್ ಬಾಯ್ ಸ್ನೇಹಿತರೆ.